ನಮ್ ಕುಳ್ಳಂಗೆ ಪೋಲ ಬುಕ್ ಆಯ್ತು. ನಾನೇ ನಾನೇ ರಾಜಾತಿ ರಾಜ ಎಂದೆಂದಿಗೂ. ಥ್ಯಾಂಕ್ ಯು ಭಯ್ಯ ಗಾಡಿ ಕೊಟ್ಟಿದ್ಗೆ. ಈ ತರ ಇರುತ್ತೆ ಮಲಾಯಿ ಕುಲ್ಫಿ ಅಂತ ಇದೆಲ್ಲ. ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾಷ್ಟಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಾಷ್ಟ ಮಾಡ್ಕೊಂಡು ಬರೋಣ. ಬುಜೋ ಬಾಲ್ಕೊಡು. ನಾನೇ ನಾನೇ ರಾಜಾತಿ ರಾಜ ಎಂದೆಂದಿಗೂ. 4 ಜನ ಪಡೆಗಳನ್ನ ಸುತ್ತ ಹಾಕೊಂಡು ಫುಲ್ಲು ಮೀಟಿಂಗ್ ಮಾಡ್ತಾ ಇರೋದು ಬಾಸ್. ಇಲ್ಲಿ ಪಕ್ಕದಲ್ಲೇ ಪೊಲೀಸರು ಅವ್ರೆ. ಇಲ್ಲೆಲ್ಲ ಹೆಲ್ಮೆಟ್ ಎಲ್ಲ ತಲೆನೇ ಕೆಡ್ಸ್ಕೊಳಲ್ಲ ನೋಡಿ. ಪೊಲೀಸರು ಇದ್ರು ಯಾವನು ಹೆಲ್ಮೆಟ್ ಹಾಕಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇಲ್ಲೆಲ್ಲ ಪೊಲೀಸ್ ಕಂಡ್ರೆ ಮೋಸ್ಟ್ಲಿ ಭಯ ಇಲ್ಲ ಅನ್ಸುತ್ತೆ ನೋಡಿ. अभी आया एक स्माइल दे दो ऐसा. थैंक्स, लव यू. घर में पूजा चल रहा है ना? पूजा पूरा हो गया क्या और आधा हो गया? चल रहा है पूजा, अभी चल रहा है. देखने के लिए आई थी. फ्लैट नंबर कितना? C200 370 फ्लैट नंबर C. 2 hours later. ಗುಡ್ ಆಫ್ಟರ್ನೂನ್. ಇವಾಗ ಏನಪ್ಪ ಒಂದು ಇಂಪಾರ್ಟೆಂಟ್ ನ್ಯೂಸು ಅಂದರೆ 30 ಕಿಲೋಮೀಟ್ರಿಂದ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ. ನನಗೆ ಗೊತ್ತಿರೋ ಹುಡುಗ. ಅವನು ನಮ್ಮ ತಾವರೆಕೆರೆಯಲ್ಲಿ ನಮ್ಮ ಅಂಕಲ್ ಬೇಕ್ರಿ ಅಂತ ಇದೆ ಅಂಜನಾದ್ರಿ ಹತ್ರ. ಅಲ್ಲಿ ಕೆಲಸ ಮಾಡ್ಕೊಂಡು ಇದ್ದಿದ್ದು ಹುಡುಗ ಪುಣೆಯಲ್ಲಿ ಬಂದು ಸೆಟ್ಲ್ ಆಗಿದ್ದಾನೆ. ಸೊ ಇವಾಗ ಅವನು ನನ್ನನ್ನು ನೋಡೋಕ್ಕಂತಾನೆ 30 ಕಿಲೋಮೀಟ್ರಿಂದ ದೂರದಿಂದ ಬಂದಿದ್ದಾನೆ. ಸೊ ಅವನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವನು ಆಲ್ರೆಡಿ ಪಾಪ ಅಲ್ಲಿ ಗೇಟ್ ಹತ್ರ ಬಂದು ಕಾಯ್ತಾ ಇದ್ದಾನೆ. ಗಾಡಿ ಒಳಗಡೆ ಪಾರ್ಕ್ ಮಾಡಿರೋದ್ರಿಂದ ಗಾಡಿ ಆಚೆಗೆ ತೆಗಿಯೋಕ್ಕಾಗಿಲ್ಲ. ಸೊ ಅದಕ್ಕೆ ವಾಕಿಂಗಲ್ಲಿ ಹೋಗ್ತಾ ಇದ್ದೀನಿ. ಇದ್ರು ಬೆಂಗಳೂರವ್ರ ಅಂತ ಕಂಡಿಡಿದ್ರು. ಕನ್ನಡ ಮಾತಾಡ್ತೀರಾ ಅಂತ ಕೇಳ್ತವ್ರೆ. ಆಂಟಿನೂ ಕನ್ನಡದವ್ರು. ಆಂಟಿ ಬೆಂಗಳೂರಲ್ಲಿ ಎಲ್ಲಿರೋದು ನೀವು? ಹಾಂ, ಹೌದಾ? ಹಾಂ, ಸೂಪರ್ ಆಂಟಿ. ಇಷ್ಟು ದೂರ ಬಂದ್ರೂ ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ನಮ್ಗೊಂಥರ ಖುಷಿ. ನಮ್ಮ ಶಿಷ್ಯ ಅಲ್ಲಿ ನಿಂತಿದ್ದಾನೆ. ಬಾಪ ಕುಳ್ಳ, ಏನಮ್ಮ ಸಮಾಚಾರ? ಆರಾಮೇನೋ? ಎಷ್ಟು ವರ್ಷ ಆಯ್ತು ನೀನು ನೋಡಿ. ಆಫರ್ ಚೆನ್ನಾಗಿದ್ಯಾ? ಓ ಪೀಸಮ್ಮ. ಗಾಯ್ಸ್, ಇಲ್ಲೊಬ್ರು ಕನ್ನಡಿಗರು ಸಿಕ್ಕಿದ್ರು. ನಮಸ್ಕಾರ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ನೋಡಿ. ಎಲ್ಲೋದ್ರು ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ನಮ್ಗೊಂದು ಖುಷಿ, ಏನೋ ಒಂದು ಸಮಾಧಾನ. ಬಿಡಪ್ಪ, ಎಲ್ಲೋದ್ರು ನಮ್ಮವ್ರು ಸಿಕ್ಕೇ ಸಿಗ್ತಾರೆ ಅಂತ ಒಂದು ನಂಬಿಕೆ. ಏನಂತೇಣ ಸರಿ ಅಂದ್ಬಿಟ್ಟು ನನಗೂ ಹೆಂಗೋ ಹೊಟ್ಟೆ ಹಸಿತಾಯಿತ್ತು. ಅಲ್ಲಿ ಯಾರೋ ನಮ್ಗೆ ಇನ್ನೊಬ್ರು ಹಿಂದೆಗಡೆ ಕನ್ನಡದವ್ರು ಬೇರೆ ಇದ್ರು, ಅಲ್ಲೇ ಕೆಲಸ ಮಾಡ್ತಿರೋರು ಅಂಗಡಿಯವರು. ಸೊ ಅವ್ರು ಗಾಡಿ ಕೊಟ್ಟರು. ಹಂಗೆ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಬಾ ಅಂದರು. ಸೊ ಅದಕ್ಕೆ ಹೋಯ್ತಾ ಇದ್ವಿ ನಾನು ನಮ್ಮ ಕುಳ್ಳ. ಹೇಳೋ ಹಾಯ್ ಗಾಯ್ಸ್. ಮಸ್ತಾಗಿ ಊಟ ಮಾಡಿಕೊಂಡು ಆಮೇಲೆ ಬಂದೆ ರಿಟರ್ನ್. ಅವರು ಗಾಡಿ ಕೊಟ್ಬಿಟ್ಟು ಅವ್ನ ಬಡಿಂಗ್ ಅವನು ಹೋಯ್ತಾನೆ, ನನ್ನ ಬಡಿಂಗ್ ನಾನು ಡ್ಯೂಟಿಗೆ ಹೋಗ್ತೀನಿ ಅಷ್ಟೇ. ಓಕೆ ಫ್ರೆಂಡ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇವಾಗ ನಾನು ನಮ್ಮ ಶಿಷ್ಯ ಇಬ್ಬರು ಫುಲ್ಲು ಬ್ಯಾಟಿಂಗ್ ಮಾಡೋ ಸಮಯ. ಫುಲ್ಲು ತಿನ್ಬೇಕಲ್ಲ, ಹಾಕೊಂಡ್ರಿ ಅದೆಲ್ಲ ಹೊಡೆದಾಕ್ಬಿಡ್ತೀನಿ ಊಟ ವೇಸ್ಟ್ ಮಾಡಿದ್ರೆ. ಮತ್ತೆ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಲ್ಲ. ಆಮೇಲೆ ಎಲ್ಲಿಗೆ? ಗಾಡಿವರೆಗೂನಾ? ಕ್ಯಾಬ್ ಬುಕ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡ. ಆಯಿತು, ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ನಾನು ನಮ್ಮ ಕುಳ್ಳ ಇವಾಗ ಮತ್ತೆ ಸುಮ್ಮನೆ ಒಂದು ರೌಂಡ್ ಹಾಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಹಾಕೊಂಡು ಮತ್ತೆ ವಾಪಸ್ ನಮ್ಮ ಬೈಲಿಗೆ ವಾಪಸ್ ಗಾಡಿ ಕೊಟ್ಬಿಡ್ತೀವಿ. ಗಾಡಿ ಕೊಟ್ಟಾದ್ಮೇಲೆ ನನ್ನ ಪಾಡಿಗೆ ನಾನು ಡ್ಯೂಟಿಗೆ ಹೋಗ್ತೀನಿ, ಅವ್ನ ಪಾಡಿಗೆ ಅವ್ನು ಕೆಲಸಕ್ಕೆ ಹೋಗ್ತಾನೆ. ಇಷ್ಟೇ. ಎಲ್ಲೆಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸು ನೋಡಿ. ಎಲ್ಲೆಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸು. ಇವರೇ ನಮಗೆ ಗಾಡಿ ಕೊಟ್ಟಿದ್ದು ಭಯ್ಯ. ಥ್ಯಾಂಕ್ ಯು ಭಯ್ಯ ಗಾಡಿ ಕೊಟ್ಟಿದ್ಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಕುಳ್ಳಂಗೆ ಪೋಲ ಬುಕ್ ಆಯ್ತು. ಇನ್ನೇನು ಹೊರಡುವ ಸಮಯ. ಬಾಯ್ ಹೇಳ್ಬಿಡಮ್ಮ. ಬಾಯ್ ಮನೆ ಹುಷಾರು. ಬಾಯ್. ಹುಷಾರಾಗಿ ಹೋಗೋ.
भैया सेफ में छोड़ना रेलवे स्टेशन में ओके ಬಾಯ್ ಕುಳ್ಳ ಹುಷಾರೋ ಬಾಯ್ वोट बतिया टाटा वोट बा ಕುಳ್ಳ ಆಟೋ ಬುಕ್ ಮಾಡ್ದ ಭಯ್ಯ ಟೈಮ್ ಆಯಿತು ಕೆಲಸಕ್ಕೆ ಹೊಡ್ತೀನಿ ನಾನು ಅಂತ ಸರಿನಪ್ಪ ಆಯಿತು ಹುಷಾರಾಗಿ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ನಾನು ಇವಾಗ ಗಾಡಿ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀನಿ ಸೊ ಗೆಸ್ಟು ಎಲ್ಲ ಬಂದಮೇಲೆ ಅವ್ರನ್ನ ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇದೇ ಹೋಟೆಲ್ ನಾನು ಸ್ಟೇ ಆಗಿರೋದು ಸೊ ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡೋ ಸಮಯ ನಮ್ಮ ಕುಳ್ಳನ್ನ ಮೀಟ್ ಮಾಡಿಕೊಂಡು ಬಂದು ಮೀಟ್ ಮಾಡಿದ್ದು ಖುಷಿ ಆಯಿತು ಪಾಪ ನನಗೋಸ್ಕರ 30 ಕಿಲೋಮೀಟ್ರಿಂದ ದೂರದಿಂದ ಬಂದಿದ್ದಾನೆ ಇಟ್ಸ್ ರಿಯಲಿ ಅನ್ಫರ್ಗೆಟಬಲ್ ಮೆಮೊರಿ ವಿತ್ ಹಿಮ್ ಸೊ ನಮ್ಮ ರೂಮ್ ಬಂತು ರೂಮ್ ಒಳಗಡೆ ಹೋಗಿ ರೆಸ್ಟ್ ಮಾಡೋ ಸಮಯ ಬಾಯ್ ಫುಲ್ಲು ಪಂಕಾಗಿ ರೆಡಿಯಾಗಿ ದಿಸ್ ಈಸ್ ಮೈ ಟುಡೇಸ್ ಔಟ್ಫಿಟ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ವಿಷಯ ಅಂದರೆ ಗೆಸ್ಟ್ ಕಾಲ್ ಮಾಡಿದ್ರು ಬನ್ನಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಸರಿ ಅಂದ್ಬಿಟ್ಟು ಹೋಗಿ ಇವಾಗ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿ ಕರ್ಕೊಂಡೋಗಿ ಮತ್ತೆ ವಾಪಸ್ ಇವತ್ತೇನು ಅಷ್ಟೊಂದು ರೌಂಡಿಂಗ್ಸ್ ಇರಲ್ಲ ಜಸ್ಟ್ ಸೈಟ್ ಸೀಯಿಂಗ್ಸ್ ಅಷ್ಟೇ ಬನ್ನಿ ಹೊಡೋಣ ನಾಷ್ಟ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನಮ್ಮ ಕಾಯಕವೇ ಕೈಲಾಸ ಅಂತ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಲ್ಲಿ ನಾಷ್ಟ ಮಾಡಿಕೊಂಡು ಸೀದಾ ನೆಕ್ಸ್ಟ್ ಅಪಾರ್ಟ್ಮೆಂಟ್ಸ್ ಹತ್ರ ಬಂದು ಅವ್ರನ್ನ ಬಿಟ್ಟು ಒಂದೂವರೆ ಅವರ್ 2 ಅವರ್ ಪೂಜೆ ಇದೆ ಅದು ಮುಗಿಸ್ಕೊಂಡು ಊಟ ಮಾಡಾದ್ಮೇಲೆ ಗಾಡಿ ಗಲೀಜಾಗ್ಬಿಟ್ಟಿದೆ ಸೊ ಹೋಗಿ ವಾಶ್ ಮಾಡಿಸ್ಕೊಂಬಾ ವಾಷಿಂಗ್ ಸರ್ವಿಸ್ ಸ್ಟೇಷನಲ್ಲಿ ಅಂದರು ಓಕೆ ಸರ್ ಆಯಿತು ಪರವಾಗಿಲ್ಲ ಡನ್ ಅಂದ್ಬಿಟ್ಟು ಈಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಊಟ ಮಾಡಿಕೊಂಡು ಸೀದಾ ನೆಕ್ಸ್ಟ್ ಗಾಡಿ ವಾಷಿಂಗಿಗೆ ಹೋಗಬೇಕು ಗಾಡಿ ವಾಷಿಂಗ್ ಮಾಡಿಸ್ಕೊಂಡು ಸೀದಾ ಅದು ಯಾವುದೋ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಸೊ ಅಲ್ಲೋಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬರ್ತಾ ಹಂಗೆ ಪುಣೆ ಸ್ಟೈಲಲ್ಲಿ ಒಂದು ಸ್ವೀಟ್ ಪಾನ್ ಅಂದರೆ ಬೀಡ ಹಾಕ್ಸ್ಕೊಂಡು ನೆಕ್ಸ್ಟ್ ಸರ್ವಿಸ್ ಸ್ಟೇಷನ್ ಹತ್ರ ಬಂದೆ ನೆಕ್ಸ್ಟು ಇವಾಗ ವಾಟರ್ ಸರ್ವಿಸಿಗೆ ಬಂದಿದ್ದೀನಿ ನನ್ನ ಗಾಡಿ ವೆಯ್ಟಿಂಗಲ್ಲಿದೆ ಸೊ ಆ ಗಾಡಿ ಆದಮೇಲೆ ನಮ್ಮದು ಮಾಡ್ತೀನಿ ಅಂತ ಹೇಳಿದ್ರು ಅರ್ಧ ಗಂಟೆ ಆಗುತ್ತೆ ವೆಯ್ಟ್ ಮಾಡಿದ್ರು ಸರಿ ಆಯಿತು ಇನ್ನೇನು ವೆಯ್ಟ್ ಮಾಡೋಣ ಬಿಡು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಫೈನಲಿ ನಮ್ಮ ಗಾಡಿನ ಮಸ್ತಾಗಿ ವಾಶ್ ಮಾಡಿದ್ರು ಗೈಸ್ ಇವಾಗ ಗಾಡಿ ವಾಶ್ ಮಾಡಿಸ್ಕೊಂಡು ಗೆಸ್ಟ್ನ ಪಿಕಪ್ ಮಾಡಿಕೊಂಡು ಅವ್ರನ್ನ ಬಂದು ಹೋಟೆಲ್ ಹತ್ರ ಡ್ರಾಪ್ ಮಾಡಿ ನಾನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂದರು ಸರಿ ಆಯಿತು ಸರ್ ಓಕೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂದ್ಬಿಟ್ಟು ರೂಮ್ ಹತ್ರ ಬಂದೆ A few moments later. ಫ್ರೆಶ್ ಅಪ್ ಆಯಿತು ಇವಾಗ ಕಾಲ್ ಬಂತು ಬನ್ನಿ ಹೊರಡೋಣ ಅಂತ ಸರಿ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಓಕೆನಾ ಬಂದ್ವಿ ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೋಗಿ ದರ್ಶನ ಮಾಡಿಕೊಂಡು ನಮ್ಮ ಗಣಪತಿ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಹೊರಡ್ತೀವಿ ವಿಡಿಯೋ ಮಾಡೋಂಗಿರ್ಲಿಲ್ಲ ಸೊ ಮೊಬೈಲ್ ಯೂಸ್ ಮಾಡೋಂಗಿರ್ಲಿಲ್ಲ ಒಳಗಡೆ ಸೊ ಹಂಗಾಗಿ ನಾವು ಯಾವುದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇಟ್ಸ್ ಓಕೆ ಹೋಗಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಇವಾಗ ಕಾರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಪಾರ್ಕ್ ಮಾಡಿದ್ದೀನಿ ಗಾಡಿಯಲ್ಲಿ ಮುಂದೆ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಗೆಸ್ಟ್ನ ಪಿಕಪ್ ಮಾಡಿಕೊಂಡು ಡಿನ್ನರ್ ಮಾಡೋಣ ಅಂತ ಬಂದ್ವಿ ಶೀತಲ್ ಹೋಟೆಲ್ ಡಿನ್ನರ್ ಮುಗೀತು ಡಿನ್ನರ್ ಮುಗಿಸ್ಕೊಂಡು ಲಾಸ್ಟಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ಗೆಸ್ಟ್ ಕರ್ಕೊಂಬಂದರು ಸೊ ಅವ್ರ ಜೊತೆಗೆ ಒಬ್ಬರು ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಆಟೋ ಡ್ರೈವರ್ ಇಲ್ಲಿನ ಲೋಕಲ್ ಅವರು ಸೊ ಅವ್ರು ಇಲ್ಲಿಗೆ ಕರ್ಕೊಂಬಂದರು ಈ ಜಾಗಕ್ಕೆ ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂದ್ಬಿಟ್ಟು ಸೊ ಬನ್ನಿ ಟೇಸ್ಟ್ ಮಾಡೋಣ ಇವಾಗ ಈ ಥರ ಇರುತ್ತೆ ಮಲಾಯಿ ಕುಲ್ಫಿ ಅಂತ ಇಲ್ಲೆಲ್ಲ ಸೊ ಇಲ್ಲಿಂದ ಲೋಕಲ್ ಕುಲ್ಫಿ ಅಂತೆ ಸೊ ಟೇಸ್ಟ್ ನೋಡೋಣ ಬನ್ನಿ ಸರ್ ನೀವು ಒಂದು ಹಾಯ್ ಹೇಳ್ಬಿಡಿ ವಿಡಿಯೋಗೆ ಹಾಯ್ ಪುನಃ ಬನ್ನಿ ಇದು ತಿನ್ನಿ ಸಕ್ಕತ್ತಾಗಿದೆ ಟೇಸ್ಟ್ ಇದು ಕುಲ್ಫಿ ತಿಳ್ಕೊಂಡು ಮತ್ತೆ ರೂಮ್ ಕಡೆ ಹೊರಟ್ವಿ ಅಲ್ಲಿ ಆನ್ ದ ವೇ ಹೋಗ್ತಾ ಡೀಸೆಲ್ ಹಾಕ್ಸ್ಕೊಂಬಿಡೋಣ ಅಂದ್ಬಿಟ್ಟು ಶೆಲ್ ಬಂಕ್ಗೆ ಬಂದ್ವಿ ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಹೆಂಗಿದ್ರು ನಾಳೆ ಮಾರ್ನಿಂಗು ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಅಲ್ವಾ ಸೊ ಅದಕ್ಕೆ ಹೊರಡ್ಬೇಕಾದ್ರೆ ಎಲ್ಲೂ ನಿಲ್ಲಿಸ್ಬಾರ್ದು ಅಂದ್ಬಿಟ್ಟು ಇವಾಗಲೇ ಫುಲ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀವಿ ಅಲ್ಲಿ ಇವತ್ತಿಂದೆಲ್ಲ ಕೆಲಸ ಮುಗಿಸ್ಕೊಂಡು ರೂಮಿಗೆ ಬಂದೆ ಇವಾಗ ರೆಸ್ಟ್ ಮಾಡೋ ಸಮಯ ನಾಳೆ ಮಾರ್ನಿಂಗ್ ಬೇಗ ಎದ್ದು ಬ್ಯಾಂಗ್ಳೂರಿಗೆ ಹೊರಡಬೇಕು ಇಲ್ಲಿಂದ ಇವಾಗ ಓಕೆ ಗೈಸ್ ಬಾಯ್ ಹೇಳೋ ಸಮಯ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಲ್ಲ ಆರಾಮಾಗಿ ಮಲ್ಕೊಳ್ಳಿ ನಾನು ಆರಾಮಾಗಿ ಮಲ್ಕೊತೀನಿ 6.5 hours later. ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ವಿಷಯ ಅಂದರೆ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಸೊ ಅಲ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರಿಗೆ ಇಲ್ಲಿಂದ ಬಿಡೋಣ ಅಂತ ಲೈಕ್ 7:45 8ಗೆ ರೆಡಿ ಆಗಿದ್ದೀನಿ ಎಷ್ಟು ರೆಡಿ ಆಗಿದ್ದಾರೆ ಸೊ ಬ್ರೇಕ್ಫಾಸ್ಟಿಗೆಲ್ಲೂ ನಿಲ್ಸೋದು ಬೇಡ ಇಲ್ಲೇ ಹೆಂಗಿದ್ರು ಕೊಡ್ತಾರಲ್ಲ ತಿನ್ಕೊಂಡು ಹೋಗೋಣ ಅಂದರು ಓಕೆ ಸರ್ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಕಿಚನ್ ಓಪನ್ ಆಗಿದ ತಕ್ಷಣ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ್ಯಂಡ್ ದೆನ್
ಬ್ಯಾಕ್ ಟು ಪೆವಿಲಿಯನ್, ಬ್ಯಾಕ್ ಟು ತಾಯ್ನಾಡು ಬ್ಯಾಂಗ್ಳೂರ್ ಬರ್ತಾ ಇದ್ದೀನಿ ಗೈಸ್. ಇನ್ನೊಂದು 12-13 ಹಾರ್ಸಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಬಾಯ್ ಗೈಸ್. ಇವತ್ತಿನ ಮೆನ್ಯೂ ಸೂಪರ್ ಆಗಿತ್ತು. ಲೈಕ್ ಡಯಟ್ ಫುಡ್ಸು, ಆಮೇಲೆ ಅದ್ರ ಜೊತೆಗೆ ಮಸಾಲೆ ದೋಸೆ ಕೊಟ್ಟಿದ್ರು ನಮ್ಮ ಬ್ಯಾಂಗ್ಳೂರ್ ಸ್ಟೈಲಲ್ಲಿ. ಇವತ್ತೊಂದು ಸ್ವಲ್ಪ ಓಕೆ ಸಮಾಧಾನ ಆಯಿತು ಮಸಾಲೆ ದೋಸೆ ಸಿಗ್ತಲ್ಲ ಅಂತ. ಸೊ ಅದ್ರ ಜೊತೆಗೆ ಹಂಗೆ ಬಂದು ಎಲ್ಲ ತಿನ್ಕೊಂಡು ಗಾಡಿ ಹತ್ರ ಬಂದೆ. ಸೊ ಇವಾಗ ಗೆಸ್ಟ್ ಬರ್ತಾರೆ ರೆಡಿ ಆಗಿಬಿಟ್ಟು, ಅವ್ರು ಬಂದಮೇಲೆ ಪಿಕಪ್ ಮಾಡ್ಕೊಂಡು ಜೂಟ್ ಅಲ್ಲಿಂದ ಸೀದಾ ಹೊರಟು ಸತಾರ ಕೇವ್ನ ನೋಡಿಕೊಂಡು ನೆಕ್ಸ್ಟು. ಹೆಂಗಿದೆ ಮ್ಯಾಮ್ ಟೇಸ್ಟು? ಒಂದು 300 ಕಿಲೋಮೀಟರ್ಸ್ ಆದಮೇಲೆ ಚಿಕ್ಕ ಬ್ರೇಕ್ ತೊಗೊಂಡು ಅಲ್ಲಿ ನೋಡಿದ್ರೆ ಒಳ್ಳೆ ಸ್ಟ್ರಾಬೆರಿ ಇತ್ತು. ನಮ್ಮ ಸರ್ ಅವ್ರ ವೈಫಿಗೆ ಸ್ಟ್ರಾಬೆರಿ ಗಿಫ್ಟ್ ಕೊಡ್ತಿರೋದು ಫೋಟೋ ತೆಕ್ಕೊಂಡ್ರು, ಅವ್ರ ಅಣ್ಣ ಮತ್ತು ಅವ್ರ ಅದ್ಕೇನೂ ಅಷ್ಟೇ. ಅದು ಮುಗಿಸ್ಕೊಂಡು ಗಾಡಿ ಒಂದು 144-145 ಓಡ್ಕೊಂಡು ಆರಾಮಾಗಿ ಬಂದು ಊಟಕ್ಕೆ ನಿಲ್ಸಿದ್ವಿ. ಸೊ ಧಾರವಾಡ ಹತ್ರ ಊಟ ಮಾಡಿಕೊಂಡು ಗೆಸ್ಟ್ ಬಂದರು ಕರ್ಕೊಂಡು ಅವ್ರನ್ನ ಅಲ್ಲಿಂದ ಹೊರಟೆ. ಗೈಸ್ ಹೈವೇಲಿ ಆರಾಮಾಗಿ 144 ಹೊಡ್ಕೊಂಡು ಫುಲ್ಲು ಹೈ ಸ್ಪೀಡಲ್ಲಿ ಬಂದು ದಾಬಾಸ್ಪೇಟೆ ರೀಚ್ ಆಗಿದ್ದೀವಿ. ಇವಾಗ ದಾಬಾಸ್ಪೇಟೆಲಿ ಏನಪ್ಪ ಅಂದರೆ ಇವಾಗ ಹೊಟ್ಟೆ ಹಸಿತೈತೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಡಿನ್ನರ್ಗೆ ಹಾಕಿದ್ದೀನಿ. ನನಗೆ ಹೊಟ್ಟೆ ಹಸಿವು ಇರಲಿಲ್ಲ, ಮಧ್ಯಾಹ್ನ ಬಿರಿಯಾನಿ ತಿಂದಿದ್ದೆ, ಅದೇ ಸಾಕಾಗಿತ್ತು. ಸೊ ಜೀರ್ಣ ಆಗಿರಲಿಲ್ಲ ಅಂದ್ಬಿಟ್ಟು ಒಂದು ಲೈಟಾಗಿ ಒಂದು ಪೈನಾಪಲ್ ಜ್ಯೂಸ್ ಕುಡ್ದೆ ಅಷ್ಟೇ. ಅದಾದಮೇಲೆ ಇವಾಗ ಇಲ್ಲಿ ಅವ್ರದ್ದು ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟು ಸೀದಾ ಬ್ಯಾಂಗ್ಳೂರ್ ಮುಗಿಸ್ಕೊಂಡ್ರೆ ಇನ್ನೊಂದು 1/2-3 ಗಂಟೆ ನೆಲಮಂಗಲ. ಅಲ್ಲಿಂದ ನೆಕ್ಸ್ಟು ಡೆಸ್ಟಿನೇಷನ್ಗೆ ರೀಚ್ ಆಗಿ ಗೆಸ್ಟ್ನ ಡ್ರಾಪ್ ಮಾಡಿ ಆಮೇಲೆ ನೆಕ್ಸ್ಟು ನಾನು ಮನೆ ಕಡೆ ಹೊರಟ್ಬಿಡ್ತೀನಿ. ಟ್ರಿಪ್ ಮಾತ್ರ ಗಾಯ್ಸ್, ಡ್ಯೂಟಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂದ್ಕೊಳ್ಳಿ. ಕ್ರೇಜಿ ಆಗಿತ್ತು. 5 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಅಲ್ಲಿಂದ ಊಟ, ಅಲ್ಲಿಂದ ವೆದರು, ಅಲ್ಲಿಂದ ಜನ, ಅಲ್ಲಿಂದ ವಾತಾವರಣ ಎಲ್ಲ ಸಕ್ಕತ್ತಾಗಿತ್ತು ಮಾತ್ರ. ಆದರೆ ನಮ್ಮ ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಂಗೆ, ನಮಗೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ, ಮಸ್ತಾಗಿತ್ತು. ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಜೆನ್ಯೂನ್ ಗೈಸ್. ಫ್ಯಾಮಿಲಿ ಎಲ್ಲ ಅವರು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಯಾಕಂದರೆ ನಮ್ಮನ್ನು ಬೇರೆ ಥರ ನೋಡಲೇ ಇಲ್ಲ ಅವರು. ಅವ್ರ ಮನೆಯವ್ರ ಥರನೇ, ಅವ್ರ ಫ್ಯಾಮಿಲಿ ಥರನೇ ನಮ್ಮನ್ನು ಟ್ರೀಟ್ ಮಾಡಿದ್ರು. ಸೊ ಅದು ತುಂಬ ಹಂಬಲ್ ಅನಿಸ್ತು, ತುಂಬ ಹಾರ್ಟಿಗೆ ಟಚ್ ಆಯಿತು ಗೈಸ್. ಅಲ್ಲಿಂದ ಬಂದು ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿ, ಸೊ ನಮ್ಮ ಶಿಷ್ಯಂದು ಕೋಲ್ಡ್ ಸ್ಟಾರ್ಟ್ ಇತ್ತು. ಸೊ ಕೋಲ್ಡ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಐಡ್ಲಿಂಗಲ್ಲಿ ಇರೋಣ ಅಂದ್ಕೊಂಡು ಗಾಡಿ ಆಚೆಗೆ ತೆಗ್ದು ನಿಲ್ಲಿಸಿದ್ದೀನಿ. ಇವಾಗ ಗೆಸ್ಟು ಏನು ಹೇಳಿದ್ರು ಅಂದರೆ ಸ್ವಂತ ಮಗನ ಥರ ಇದ್ದಂತೆ. ನಾನು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡಿ ಮಲ್ಕೊತೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಬನ್ನಿ. ಗೈಸ್ ಗೆಸ್ಟನ್ನು ಡ್ರಾಪ್ ಮಾಡಿ ಹೊಟ್ಟೆ ಹಸಿದಾಯಿತು ಲೈಟಾಗಿ ಅಂದ್ಬಿಟ್ಟು ಬಂದು ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹೋಗಿ ಮನೇಲಿ ರೆಸ್ಟ್ ಮಾಡಬೇಕು ಇವಾಗ. ಓಕೆ, ಗುಡ್ ನೈಟ್ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹಿಂಗೆ ನಿಮ್ಮ ಸಪೋರ್ಟು ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು. ಬಾಯ್, ಗುಡ್ ಬಾಯ್, ಗುಡ್ ನೈಟ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.